ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಕನ್ಸ್ ಕಾಣ್ತಿದ್ಯಾ? ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನ. ಪ್ರೀತಿ ಅಂತೆ ಪ್ರೀತಿ. ನೀನ್ ಹೆಂಗಿದ್ಯಾ ಗೊತ್ತಾ? ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಅದು ಕರೆಕ್ಟೇ. ನೀನ್ ಇಡೀ ದೇಹ ಕಾಣಿಸೋ ತರ ಕನ್ನಡಿ ಇಡೀ ಮಾರಿಗುಡಿಲೇ ಇಲ್ವಲ್ಲ. ಮತ್ ಹೆಂಗ್ ನಿನ್ ತೋರ್ಸೋದು? ಮಾರಿಗುಡಿ ಕೆರೆ ತೋ ಕರ್ಕೊಂಡೋಯ್ತೀನಿ, ಅಲ್ಲೋಗ್ ನಿಂತ್ಕೋ. ನೀನ್ ಬಿಂಬ ಹೆಂಗೈತೆ ಅಂತ ಪೂರ್ತಿಯಾಗಿ ಕಾಣಿಸುತ್ತೆ. ಹೌದು, ಏನ್ ಓವರ್ ಆಗಿ ಆಡ್ತಿದ್ಯಲ್ಲ? ಓ, ನಿನಗ್ ಊಟ ಹಾಕ್ಲಿಲ್ಲ ಅನ್ಬಿಟ್ಟು ನಮ್ಮ ಅವ್ವಂಗ್ ಬೈದೆ ಅಂತನಾ? ಏಯ್, ನಿನಗೆ ಅಲ್ಲ, ನೀನ್ ಜಾಗದಲ್ಲೋ ನಾಯಿ ಇದ್ದಿದ್ರು ಅದೇ ಕೆಲಸ ಮಾಡ್ತಿದ್ದೆ ನಾನು. ಇವಳ ಮೇಲೆ ಪ್ರೀತಿಯಿಂದ ಮಾಡೋದಂತೆ ಪ್ರೀತಿ. ನಾನ್ ನಿನ್ನ ಲವ್ ಮಾಡ್ತೀನಿ ಅಂತ ಹೇಳಿ ಏನೇನೋ ಕನ್ಸ್ ಕಡ್ಕೊಂಡು ಏನೇನೋ ಮಾಡಕ್ ಹೋಗ್ಬೇಡ. ಕೊನೆಯದಾಗಿ ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ನನಗೆ ನಿನ್ ಮೇಲಿರೋದು ಝೀರೋ ಫೀಲಿಂಗ್ಸ್. ಖುಷಿಯಾಗಿದೆ ಏಕೋ ಸಿನಿನಿಂದಲೇ. ಏ ಸೀನಣ್ಣ, ಓ ಜಿಮ್ ಸೀನಾ, ಓಲ್ಡೇನ್. ಏನವ ನಿಂದು? ನನ್ ಕಂದ ಬಂಗಾರ. ಇಂಥ ಬಂಗಾರದ ತೇರ್ನ ನಿಮ್ಮ ಅವತ್ತೆ ಎಪ್ ತಿಳ್ಕೊಂಬಿಟ್ಲಲ್ಲ. ಅಯ್ಯೋ ತೆಪ್ಪಾಯ್ತು ಕಂದ, ಎಂಥ ಕೆಲಸ ಆಗ್ಬಿಡ್ತು ನನ್ನಿಂದ. ತೆಪ್ಪಾಯ್ತು ಕಂದ, ತೆಪ್ಪಾಯ್ತು. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಅದು ನೀನು JCB ಲವ್ ಮಾಡ್ತಿದ್ಯಾ ಅನ್ಕೊಂಬಿಟ್ಟಿದ್ದೆ. ಆದ್ರೆ ಇವತ್ತವಳು ಮಕ್ಕೆ ಒಡೆಯಂಗೆ ಅಂದ್ಬಿಟ್ಟಲ್ಲ, ಸಮಾಧಾನ ಆಗ್ಬಿಡ್ತು. ಅಯ್ಯೋ ನನ್ನ ಬಂಗಾರ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ ಅಂತ ಸಾಬೀತು ಮಾಡ್ಬಿಟ್ಟೇಕಲ್ಲ. ಅವು ನನಗೇನು ಬುದ್ಧಿ ಕೆಟ್ಟೈತೆ ಆ ಬಂಡೆ ಜೊತೆ ಬದುಕಕ್ಕೆ? ನೀನ್ ಚೆನ್ನಾಗಂದೆ. ಅವು ಈಗಲೂ ಹೇಳ್ತಾ ಇದ್ದೀನಿ, ಪಿಂಕಿನೇ ನನ್ನ ಹೆಂಡ್ರು, ಸರಿನಾ? ಹಂಗನ್ಬಿಟ್ಟು ನೀನು ಆ ಮೂಟೆಗೆ ಊಟ ಹಾಕ್ದಿರೋದು ಹಂಗೆಲ್ಲ ಮಾಡಬೇಡ, ತಪ್ಪು ಹೇಳ್ತಾ ಇದ್ದೀನಿ. ಏ ಹಂಗೆಲ್ಲ ಮಾಡೋಕ್ಕಿಲ್ಲ ಕಲ. ನೀನೇ ಹೇಳಿದ್ಯಲ್ಲ ನೋಡು, ಇನ್ಮೇಲೆ ಒತ್ತಿಗೆ ಮೂರು ಮಂಕ್ರಿ ಮಾಡಾಕ್ತೀನಿ, ಸರಿನಾ? ಆದ್ರೂ ಕಣವ, ನಂಗೊಂದು ಡೌಟು. ಏನ್ಲಾ? ಈ ಶಾರದಮ್ಮ ನಮ್ಮನೇಲೇ ಇದ್ಲು. ಆ ಶಾರದಮ್ಮಂಗೆ ನಾನು ಪಿಂಕಿನೇ ಮದುವೆ ಆಯ್ತೀನಿ, ಪಿಂಕಿನ ಮದುವೆ ಆದ್ಮೇಲೆ ಈ ಮೂಟೆನ ಮನೆಯಿಂದ ಆಚೆ ಹಾಕ್ತೀವಿ, ಇದೆಲ್ಲಾನು ಗೊತ್ತು. ಆದ್ರೂ ಅವಳು ಹೋಗಿ ಯಾಕೆ ಶಿವಣ್ಣಂತವ್ ಏನು ಹೇಳಿಲ್ಲ ಅಂತ. ಸರಿ, ಶಿವಣ್ಣಂಗೆ ಅವ್ರು ಅವನ್ ಕಂಡ್ರೆ ಆಗಲ್ಲ, ಅದಕ್ಕೆ ಹೇಳಿಲ್ಲ ಅಂತ ತಿಳ್ಕೊಳ್ಳೋಣ. ಆದ್ರೆ ಶಾರದಮ್ಮ ಯಾಕೆ ಪಾರಕ್ಕಂತವ್ ಈ ವಿಷಯ ಹೇಳಿಲ್ಲ? ಅಯ್ಯೋ ಇನ್ನೇನು ಹೇಳಿರ್ ಶಿವು ಏನು ಕೇಳಕ್ಕಿಲ್ಲ. ಎಲ್ಲಿ ನೊಂದ್ಕೊಂಡ್ಬಿಡ್ತಾಳೋ, ಎಲ್ಲಿ ನನ್ನ ಸೊಸೆಗೆ ನೋವಾಗ್ಬಿಡ್ತೈತೋ ಅಂತ ಮುಚ್ಚಿಟ್ಟಿರ್ಬೇಕು ಕಲ. ಓ ಹಂಗೆ ಹೇಳ್ದಿರೋದೇ ಒಳ್ಳೇದು ಕಣವ, ನಾವು ಸೇಫು. ಸೀನಾ, ಈಗೇನೋ ಸೇಫು. ಅವಮ್ಮಂಗೆ ಇನ್ನು ನಾವು ಮಾಡಿರೋ ವಿಷಯ ಫುಲ್ ಗೊತ್ತಿಲ್ಲ. ಮುಂದೊಂದು ದಿನ ಏನಾರ ಸಿಕ್ಕಾಕೊಂಡ್ರೆ ನಮ್ಗೆ ಹೆಂಗೆಲ್ಲ ಏಟ್ ಬೀಳ್ಬೋದು ನೆನ್ಪಿಸ್ಕ. ಅವಾಗ ಶಾರದಮ್ಮ ಈ ಮನೆ ಕೆಲಸದವಳು, ಆದ್ರೆ ಈಗ ಶಿವಣ್ಣಂಗೆ ಅವ್ವ. ಈಗ ಪಾಸುಂಡೆ ಬರಂಗೆ ಹೆಂಗೆಲ್ಲ ಇಕ್ಬೋದು ಯೋಚನೆ ಮಾಡು. ಯವ್ವಾ, ನೆನ್ಸ್ಕೊಂಡ್ರೆ ಒಳ್ಳೆ ಚಳಿ ಜ್ವರ ಬಂದಂಗೆ ಆಗ್ತೈತೆ ಕಲ. ಪಾರು, ನೀ ಇಲ್ಲಿ ಗಂಟ ಮಾಡಿದ್ದು ಸಾಕು, ಮಾತಾಡಿದ್ದು ಸಾಕು. ಇನ್ಮ್ಯಾಕೆ ಈ ಮದುವೆ ವಯಸ್ಸಿದಾಗೆ ಎಲ್ಲನೂ ನಾನು ಮಾವನು ನೋಡ್ಕೋತೀವಿ. ನೀನು ಸುಮ್ಕಿದ್ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು ಮಾವ?
ಮದುವೆ ಅನ್ನೋ ವಿಷಯ ಬಂದಾಗ ಮೊದಲು ಜಗಳ ಶುರು ಆಗದೆ ಲಗ್ನ ಪತ್ರಿಕೆಯಲ್ಲಿ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ. 5-6 ಗಂಟೆ ದೂರದಲ್ಲಿರೋ ನೆಂಟರು ಕೂಡ ಅವ್ರ ಹೆಸರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮದುವೆಗೆ ಬರಲ್ಲ ಅಂತಾರೆ. ಅಂಥದ್ರಲ್ಲಿ ಲಗ್ನ ಪತ್ರಿಕೆಯಲ್ಲಿ ಹೆತ್ತಮ್ಮನ ಹೆಸರೇ ಹಾಕ್ಸಿಲ್ಲ ನಮ್ಮಪ್ಪ. ನಾನು ಯಾಕೆ ಕೇಳಬಾರ್ದು? ನಾನು ಯಾಕೆ ಸುಮ್ಮನಿರ್ಬೇಕು? ಹೌದೌದು, ನನ್ನ ಸೊಸೆ ಹೇಳೋದ್ರಲ್ಲಿ ಸರಿಯಾಗೇ ಇದೆ. ಮದುವೆ ಪತ್ರಿಕೆನಲ್ಲಿ ನನ್ನ ಹೆಂಡ್ರ ಹೆಸರು ಪ್ರಿಂಟ್ ಆಗಲೇಬೇಕು. ಶಂಕರಪ್ಪ, ಆರಂಭದ ಬುಡ ಕಷ್ಟ, ಅಧಿಕಾರದ ತುದಿ ಕಷ್ಟ ಅಂತ ಜನ ಹೇಳೋದು ಸುಳ್ಳಲ್ಲ ಅಲ್ವಾ? ಆದರೂ ನಾನು ಅಧಿಕಾರವನ್ನು ಬಿಟ್ಟು ಲಗ್ನ ಪತ್ರಿಕೆನ ಕೈಲಿ ಹಿಡ್ಕೊಂಡು ನಿಮ್ಮ ಮನೆ ಬಾಗಿಲವರೆಗೂ ಬಂದಿರಬೇಕಾದ್ರೆ ನೀನು ಕೊಡೋ ಮರ್ಯಾದೆ ಇಷ್ಟೇನಾ ನನಗೆ? ಅಯ್ಯೋ ಮಾವ, ನೀವು ತಪ್ಪು ತಿಳ್ಕೊಬೇಡಿ, ನಿಮ್ಮ ದಮ್ಮಯ್ಯ ಅಂತೀನಿ. ಅಪ್ಪಯ್ಯ, ನೀವು ಹೊಸಿ ಸುಮ್ಕಿದ್ ಬಿಡು. ನೀನು ಎಂಡ್ರ ವಿಷಯನ ಇಲ್ಲಿ ಮಧ್ಯೆ ತಕ್ಕ ಬರಬೇಡ. ನೀವು ಹೆಸರು ಹಾಕ್ತಾ ಇದ್ದಿದ್ದು ಒಳ್ಳೇದೇ ಆಯ್ತು. ಆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾರು ಬಿಟ್ರು ನಾನಂತೂ ಬಿಡಲ್ಲ. ಪಾರು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಏನೋ ಹೆಂಗೋ ರತ್ನನ್ ಮದುವೆ ಆಯ್ತೈತಲ್ಲ, ಅಷ್ಟು ಸಾಕಣವ. ಮತ್ತೆ ಲಗ್ನ ಪತ್ರಿಕೆಯಲ್ಲಿ ಬೇರೆ ಯಾವ ನೆಂಟರ ಹೆಸರು ಬೇಡ ಅಂತ ಹೇಳ್ತಿದ್ದೀರಲ್ವ ನೀವು? ಸರಿ ಬಿಡಿ, ಆಯ್ತು, ಬೇಡ ಅಂತಾನೆ ಅನ್ಕೊಳ್ಳೋಣ. ಆದರೆ ಕಾರ್ಡಲ್ಲಿ ಹೆತ್ತ ತಂದೆ ತಾಯಿ ಹೆಸರಿದೆ, ಅದು ನನ್ನ ಪ್ರಕಾರ ಆಶೀರ್ವಾದ ಅಂತ. ಆಶೀರ್ವಾದ ನನ್ನ ನಾದ್ನಿರ್ಗೂ ಸಿಗ್ಲಿ ಅನ್ನೋದು ನಾನು ಕೇಳ್ಕೊತಿರೋದು. ಇಲ್ಲ ಅದಕ್ಕೆ, ನನಗೆ ನಿನ್ನ ಮತ್ತೆ ಅಣ್ಣನ ಆಶೀರ್ವಾದ ಮಾತ್ರ ಸಾಕು. ಜೊತೆಗೆ ನನ್ನ ಜೀವನಕ್ಕೆ ಹೊಸ ದಾರಿಯಾಗಿ ಬಂದಿರೋ ಮಾವನ ಆಶೀರ್ವಾದ ಇದ್ರೆ ಸಾಕು. ಇನ್ಯಾರ ಆಶೀರ್ವಾದನೂ ಬೇಡ ನನಗೆ. ಪರವಾಗಿಲ್ಲ, ಈ ರತ್ನಾನು ಈಗ ನನ್ನ ಬಲೆಗೆ ಬಿದ್ದಿದ್ದಾಳೆ. ಇನ್ನು ಇವಳು ಬದುಕು ಅಳಿಸಿದ್ರೆ ಅಂಬ್ಲಿ, ಗಟ್ಟಿ ಆದ್ರೆ ಕಡುಬು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ